ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಯಾವ ರೀತಿ ಮೀನು ಸಾರನ್ನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮೀನು ಸಾರನ್ನು ಮಾಡ್ತಾರೆ. ಸೊ ನಾನು ಇವತ್ತು ಈ ರೀತಿ ಮೀನು ಸಾರು ಮಾಡ್ತೀನಿ. ನೋಡಿ ಇದಕ್ಕೆಲ್ಲ ಏನೇನು ಸಾಮಗ್ರಿಗಳು ಬೇಕು ಅಂಥೇಳಿ ಇಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಶುಂಠಿ ಮತ್ತು 2 ಕಟ್ ಮಾಡಿರೋವಂಥ ಈರುಳ್ಳಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯನ ಬಳಸ್ತಾ ಇದ್ದೀನಿ. ಮೆಂತ್ಯನ ಹಾಕೋದ್ರಿಂದ ಯಾವುದೇ ಥರದಲ್ಲಿ ಮೀನಲ್ಲಿ ನಂಜಿತ್ತು ಅಂದರೆ ಅದು ನಮಗೆ ಸ್ವಲ್ಪ ತಾಕಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದಿಷ್ಟು ಸಾಮಗ್ರಿಗಳನ್ನು ಹುರ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಹುರ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಮ್ಮ ಹೇಳಿದಂಥ ಎಲ್ಲ ಪದಾರ್ಥಗಳನ್ನು ಈ ರೀತಿ ಹುರ್ಕೋಬೇಕು. ಹುರ್ಕೊಂಡ ನಂತರ ನಾನೀಗ ಸ್ವಲ್ಪ ಕಾಯಿನ ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನೆಲ್ಲನೂ ಸೇರಿಸ್ಬಿಟ್ಟು ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ಜೊತೆಗೆ ಇದಕ್ಕೇನೆ ನಾನು ಕೊತ್ತಂಬರಿ ಪುಡಿನ ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು. ನಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿನೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ರುಬ್ಬೆ ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಮೇಯ್ನಾಗಿ ನಾನು ಹುಣಸೆಹಣ್ಣನ್ನ ಹಾಕಬೇಕಿತ್ತು, ಆದರೆ ಹುಣಸೆಹಣ್ಣನ್ನ ನಾನು ಹಾಕ್ತಾಯಿಲ್ಲ. ಹುಣಸೆಹಣ್ಣು ಬದಲಾಗಿ ವಾಟೆ ಹುಳಿ ಪುಡಿನ ಹಾಕ್ತಾಯಿದ್ದೀನಿ. ವಾಟೆ ಹುಳಿ ಪುಡಿನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮುಂಚೆ ಎಲ್ಲ ಹುಣಸೆಹಣ್ಣೆ ಯೂಸ್ ಮಾಡ್ತಾಯಿದ್ದೆ, ಆದರೆ ಈಗ ವಾಟೆ ಹುಳಿ ಪೌಡ್ರ್ ತೊಗೊಂಬಂದಿದ್ದೀವಿ. ಹಂಗಾಗಿ ವಾಟೆ ಹುಳಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ವಾಟೆ ಹುಳಿ ಪೌಡ್ರ್ ನೋಡ್ಕೊಂಡು ಹಾಕಬೇಕು, ತುಂಬಾ ಹುಳಿ ಇರುತ್ತೆ. ರುಚಿಗೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ವಾಟೆ ಹುಳಿ ಪೌಡ್ರನ್ನು ಕೂಡ ಅದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ನಾನೀಗ ರುಬ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್, ನಾನಿವತ್ತು ಈ ಮೀನು ಸಾಂಬಾರೇ ಮಾಡ್ತಾ ಇರೋದು. ಸ್ವಲ್ಪ ಮೀನು ಸಾಂಬಾರು ಮಾಡಿ ಮತ್ತು ಜೊತೆಗೆ ಮೀನು ಫ್ರೈ ಮಾಡ್ತಾಯಿದ್ದೀನಿ. ಇದು ಯಾವ ಮೀನು ಅಂತೇಳಿ ಕಮೆಂಟ್ ಮಾಡಿ ಗೊತ್ತಿದ್ದರೆ. ಈಗ ಈ ಮೀನನ್ನು ಕ್ಲೀನಾಗಿ ತೊಳ್ಕೊಂಡು ಬರೋಣ ಬನ್ನಿ. ನೋಡಿ ಈ ಮೀನನ್ನು ಕ್ಲೀನಾಗಿ ತೊಳೆದಿದ್ದೀನಿ. ಈ ರೀತಿ ಉಪ್ಪನ್ನ ಹಾಕಿ ನಾವು ಕ್ಲೀನಾಗಿ ತೊಳಿಬೇಕು. ಇದ್ರ ಮೇಲ್ಗಡೆ ಇರೋಂಥ ಲಾಳೆ ಅಂಶ ಎಲ್ಲ ಪೂರ್ತಿ ಹೋಗೋ ಥರ ಕ್ಲೀನಾಗಿ ತೊಳಿಬೇಕಾಗುತ್ತೆ. ಆ ಮೀನಿನೊಳಗಡೆ ಸಿಕ್ಕಂಥ ಇಷ್ಟು ಮೊಟ್ಟೆಗಳು ನೋಡಿ ಫ್ರೆಂಡ್ಸ್, ಇಷ್ಟು ಮೀನಿದೆ. ಇದರಲ್ಲಿ ನಾನು ಸಾರಿಗರ್ಧ ಫ್ರೈಗರ್ಧ ಹಾಕ್ತಾಯಿದ್ದೀನಿ. ನೋಡಿ ಇದು ಯಾವ ಮೀನು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ನೋಡಿ ಸಾಂಬಾರು ಇಷ್ಟು ಗಟ್ಟಿಯಾಗಿದೆ. ಸ್ವಲ್ಪ ಮೀನು ಸಾಂಬಾರು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಕ್ವಾಂಟಿಟಿ ಬರೋ ಥರ ಮಾಡಿದ್ದೀನಿ. ನೋಡಿ ಇಷ್ಟು ಮೀನುಗಳನ್ನ ಹಾಕ್ತಾಯಿದ್ದೀನಿ. ಇದೊಂದು 3 ಮೀನನ್ನು, ಈ ಸ್ವಲ್ಪ ಮೀನನ್ನು ನಾನು ಫ್ರೈಗೆ ಅಂತ ಎತ್ತಿಟ್ಟಿದ್ದೀನಿ. ಈ ಫ್ರೈನ ನಾನು ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.